ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿ ಬರುವಂಥ ವೀರೇಶ್ವರ ಪುಣ್ಯಾಶ್ರಮ, ಆ ಒಂದು ಪುಣ್ಯಾಶ್ರಮದೊಳಗೆ ವಿಶೇಷ ಕಾರ್ಯಕ್ರಮ ನಡೆಯಕತ್ತೈತಿ. ಆ ಒಂದು ವಿಶೇಷ ಕಾರ್ಯಕ್ರಮ ಎಂಥದ್ದು ಅಂತಂದ್ರೆ, ಇಲ್ಲಿ ತುಲಾಭಾರ ಅಂಥೇಳಿ ಅಜ್ಜನವರ ಒಂದು ತೂಕಕ್ಕೆ ತೂಕ ಕೆಲವು ನಾಣ್ಯ ಒಂದು ಮಾಡುವಂಥ ಒಂದು ತುಲಾಭಾರ, ಆ ಒಂದು ತುಲಾಭಾರ ಕಾರ್ಯಕ್ರಮ ನಡೆಯಕತ್ತೈತಿ ನೋಡ್ರಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಏರ್ಪಾಡು ಮಾಡ್ಯಾರ ನೋಡ್ರಿ. ಅಲ್ಲಿ ಒಂದು ದೊಡ್ಡ ತಕ್ಕಡಿ ಕಾಣ್ತದಲ್ಲ, ಇದ್ರೊಳಗೆ ತುಲಾಭಾರ ಮಾಡುವಂಥವು ಅಲ್ಲಿ ಕೆಳಗಡೆನ ಇಟ್ಟಾರ ನೋಡ್ಬೋದು. ಇಲ್ಲಿ ನೋಡ್ರಿ, ಈ ಸದ್ಯದೊಳಗೆ ಅಜ್ಜನವರಿಂದ ತುಲಾಭಾರ ನಡಿತೈತಿ ಅಜ್ಜನವ್ರಿಗಾಗಿ ನೋಡ್ರಿ. ಇಲ್ಲಿ ಬರತ್ತಾರ ನೋಡ್ರಿ. ಈ ಸದ್ಯಕ್ಕಿನ ಈ ಮಠದ ಧರ್ಮಾಧಿಕಾರಿಗಳು ಶ್ರೀ ಕಲ್ಲಯ್ಯ ಅಜ್ಜನವರು ನೋಡ್ರಿ. ಈ ಒಂದು ಕಲ್ಲಯ್ಯ ಅಜ್ಜನವರಿಗೆ ತುಲಾಭಾರದ ಒಂದು ಕಾಣಿಕೆ ನೆರವೇರ್ತೈತಿ ನೋಡ್ರಿ. ಆ ಒಂದು ಅಜ್ಜನವರು ಇಲ್ಲಿ ಕರ್ತೃ ಗದ್ದಿಗೆಗಳದವು, ಆ ಒಂದು ಕರ್ತೃ ಗದ್ದಿಗೆಗಳಿಗೆ ನಮಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಕ್ಕೆ ಹೊಂಟ್ರು ನೋಡ್ರಿ. ಇಲ್ಲಿ ನೋಡ್ರಿ, ಆ ಒಂದು ಕಾರ್ಯಕ್ರಮನ ನಿರೂಪಿಸ್ಕೊಡಾಕತ್ತಾರ ನೋಡಿ. ಈಚೆ ಕಡೆ ಅವ್ರು ಹೇಳ್ತಾರೆ ನೋಡಿ, ಈ ಕಾರ್ಯಕ್ರಮದ ಒಂದು ಮಾಹಿತಿಯನ್ನು ಕೇಳೋಣ ಬರ್ರಿ. ನೋಡ್ರಿ, ಆ ಒಂದು ವಿಶೇಷ ಕಾರ್ಯಕ್ರಮನ ಒಂದು ವಿಶೇಷ ಭಕ್ತರು ಅವರು ಮೂಲತಃ ಇಲ್ಲೇ ಜಿಲ್ಲೆಯದವರು, ಆದರೆ ಈ ಸದ್ಯಕ್ಕೆ ಎಷ್ಟೋ ವರ್ಷಗಳ ಹಿಂದೆ ಅವರು ಅಲ್ಲಿ ಆಸ್ಟ್ರೇಲಿಯಾದಾಗ ಹೋಗಿ ನೆಲೆಸ್ಯಾರ. ಅಲ್ಲಿಂದ ಪ್ರತಿ ವರ್ಷವೂ ಪ್ರತಿಯೊಂದು ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದು ಇದೊಂದು ಕಾರ್ಯಕ್ರಮ ನೆರವೇರಿಸಿ, ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ತಾರ. ಆ ಒಂದು ವಿಶೇಷ ಭಕ್ತರು ಇಲ್ಲಿ ಬಂದಾರ ನೋಡ್ರಿ. ಈಗ ಒಂದು ಅಜ್ಜನವರ ಒಂದು ತುಲಾಭಾರ ಕಾರ್ಯಕ್ರಮ ಪ್ರಾರಂಭ ಐತೆ ನೋಡ್ರಿ. ಈ ತುಲಾಭಾರ ಕಾರ್ಯಕ್ರಮ ಯಾವ ಥರ ನಡೀತೈತಿ ಬರ್ರಿ ನೋಡೋಣ. ಈ ಸದ್ಯಕ್ಕೆ ಇವರೊಂದು ಈ ಕಾರ್ಯಕ್ರಮ ನೆರವೇರಿಸೋದು, ಇಲ್ಲಿ ಈಗ ಪುಟ್ಟ ಬಾಲಕಿ ಅದಾರ ನೋಡಿ. ಇಲ್ಲೊಬ್ಬರು ಸಣ್ಣ ಮಗು ಐತಿ. ಆ ಒಂದು ಮಗುವಿನ ಹುಟ್ಟುಹಬ್ಬದ ದಿನ ವಿಶೇಷವಾಗಿ ಹಿಂಗೆ ನೋಡ್ರಿ, ಈ ಮಗುವಿಂದ ಇದು ಹುಟ್ಟಿದ ಒಂದು ದಿನಾಂಕ, ಈ ಒಂದು ದಿನದ ಒಂದು ವಿಶೇಷಕ್ಕಾಗಿ ಅವರು ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಪೂಜೆಗೂ ಬಂದಾರಂತ ಈ ಒಂದು ಮಾಹಿತಿ ಇಲ್ಲಿಂದ ಸಿಕ್ಕೈತಿ. ಕೊನೆಯದಾಗಿ ಆ ಒಂದು ಪಾಲಕರ ಜೊತೆಯಿಂದ ಮಾತಾಡೋಣ. ಓಕೆ ನೋಡ್ರಿ, ಇನ್ನೂ ಕೆಲವೊಂದಿಷ್ಟು ಆ ನಾಣ್ಯದ ಒಂದು ನೋಡ್ರಿ ಇಲ್ಲಿ ತೊಗೊಳತ್ತಾರ ನೋಡ್ರಿ. ಇದೊಂದು ತುಲಾಭಾರ ಕಾರ್ಯಕ್ರಮ ಮಾಡುವ ಒಂದು ವಿಧ ನೋಡ್ರಿ. ಈಚೆ ಕಡೆ ಪೂಜ್ಯರುಗಳದಾರ ಇಲ್ಲಿ ಅವರ ಒಂದು ತೂಕದಕ್ಕಿಂತ ಹೆಚ್ಚು ತೂಕ ಮಾಡುವಂಥ, ಆಚೆ ಕಡೆ ಒಂದು ಅವರು ಬೇಡಿಕೊಂಡಂಥ ಹರಕೆ ಮುಟ್ಟಿಸುವಂಥ ಒಂದು ಭಾರ, ಅದನ್ನು ಹೆಚ್ಚಿಗೆ ಮಾಡಬೇಕು ನೋಡ್ರಿ. ಇಲ್ಲಿ ಭಕ್ತರ ಒಂದು ಸಮೂಹ ನೋಡ್ರಿ. ಆನಂತರ ಅಜ್ಜಾರಿಗೆ ಆಶೀರ್ವಾದ ತೊಗೊಳತ್ತಾರ ಅಜ್ಜರ ಕಡೆಯಿಂದ ಇವರ ಪಾಲಕರು. ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವಂಥ ಈ ಪಾಲಕರು ನೋಡ್ರಿ ಅಜ್ಜರಿಗೆ ಸನ್ಮಾನ ಮಾಡಿ ಅವ್ರ ಕಡೆಯಿಂದ ಒಂದು ಆಶೀರ್ವಾದನ ತೊಗೊಳತ್ತಾರ. ಇವರು ಆಸ್ಟ್ರೇಲಿಯಾದಾಗ ನೆಲೆಸಿರುವಂಥ ಕುಟುಂಬ ಇದು. ಈ ಒಂದು ಭಕ್ತರನ್ನು ಅಜ್ಜನವರು ಈ ಒಂದು ಮಠದ ವತಿಯಿಂದ ಆ ಒಂದು ಕುಟುಂಬವನ್ನು ಅವರು ಸನ್ಮಾನ ಮಾಡ್ತಾರೆ. ಆ ಒಂದು ಸನ್ಮಾನ ದೃಶ್ಯವನ್ನು ನೋಡೋಣ. ಈ ಸನ್ಮಾನದ ಜೊತೆಗೆ ನೋಡ್ರಿ, ಈಗ ಪುಟ್ಟಯ್ಯ ಅಜ್ಜನವರ ಒಂದು ಭಾವಚಿತ್ರನ ಕೊಟ್ಟು ಕಲ್ಲಯ್ಯ ಅಜ್ಜನವರ ಈ ಒಂದು ಮಠದ ನೋಡ್ರಿ ಅವರು ಒಂದು ಫೋಟೋವನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಕೊಟ್ಟರು. ಬರ್ರಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಜ್ಜನವರು ಒಂದೆರಡು ಮಾತನ್ನು ಹೇಳ್ತಾರೆ. ಆನಂತರ
ಆಶೀರ್ವಚನ ನೀಡ್ತಾರೆ, ಬರ್ರಿ ಕೇಳೋಣ. ಇವರ ಮಗಳು ತನ್ವಿ ಮಲ್ಲಿಕಾರ್ಡ್ 9ನೇ ವರ್ಷದ ಈ ತುಲಾಭಾರ ಕಾರ್ಯಕ್ರಮ ಅವರ 9ನೇ ವರ್ಷದ ತನ್ವಿ ಹುಟ್ಟಪ್ಪ ಇವರು ಆಸ್ಟ್ರೇಲಿಯಾದಿಂದ ಬಂದು ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಸಕಲ ಸದ್ಭಕ್ತರಾಗಿರುವಂಥ ಆಶ್ರಮದ ನಮ್ಮ ಕಣ್ಣಿಗೆ ಬಂದರು. ಅವರು ಆಸ್ಟ್ರೇಲಿಯಾದಾಗ ಇದ್ದರೂ ಕೂಡ ನಾವು ಕರ್ನಾಟಕದವರು ಗದಗ ಆಶ್ರಮದ ಅನಾಥ ಮಕ್ಕಳಿಗೆ, ಬಡ ಮಕ್ಕಳು, ದಲಿತ ಮಕ್ಕಳು, ಅನಾಥ ಮಕ್ಕಳು ಪ್ರಸಾದ ಮಾಡಿ ನಾವು ದುಡ್ಡಿನಲ್ಲಿ ಕೂಡ ಆ ಮಕ್ಕಳಿಗೆ ಒಂದಿಷ್ಟು ಮುಟ್ಲೆ ತಿಳ್ಕೊಂಡು ಈ ಆಶ್ರಮಕ್ಕೆ ಬಂದು ಇವತ್ತು ಸೇವೆ ಮಾಡೋದ್ರ ಜೊತೆಗೆ ಮಗಳ ಹುಟ್ಟಹಬ್ಬದ ನಿಮಿತ್ತವಾಗಿ ಪ್ರಸಾದ ಜೊತೆಗೆ ಒಂದು ರೀತಿ ಆಶ್ರಮದ ಎಲ್ಲ ಮಕ್ಕಳಿಗೆ ಒಟ್ಟಿಗೆ ಅನ್ನವನ್ನು ಕೊಡುವಂಥ ಕೆಲಸ. ಬರ್ರಿ ಇವತ್ತಿಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಾಕ, ಈ ಒಂದು ಕಾರ್ಯಕ್ರಮ ನಡೆಯಾಕ ಅವರು ಒಂದು ಆಸ್ಟ್ರೇಲಿಯಾದಿಂದ ಬಂದಂಥ ನಮ್ಮ ಕರ್ನಾಟಕ ಭಕ್ತರು ಆ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೇಳೋಣ. ಹಲೋ, ನಮಸ್ಕಾರ ಸರ್. ಏನು ಕಾರ್ಯಕ್ರಮ, ಏನು ವಿಶೇಷ, ಒಂದೆರಡು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನು ಹೇಳ್ರಿ ಸರ್ ನಮಗೆ. ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ನನ್ನ ಮಗಳು ತಂಗಿ ರಶ್ಮಿ. ನಾವು ಆಸ್ಟ್ರೇಲಿಯಲ್ಲಿ ಇರೋದು. ಇವತ್ತು ಗದಗಿನವರು. ನಾನು ಮಗಳು ಹುಟ್ಟಿದ ಮೇಲಿಂದ ಪ್ರತಿ ವರ್ಷ ಆಸ್ಟ್ರೇಲಿಯಾದಲ್ಲಿ ಬಂದು ಜೋಳ ತುಲಾಭಾರ ಮಾಡಿ ಅನ್ನದಾಸೋಹ ಮಾಡಿ ಹೋಗ್ತೀವಿ. ಇದರಲ್ಲಿ ನಮಗೆ ಮನಸ್ಸಿಗೂ ಸಂತೋಷ ಹಾಗೂ ನಮ್ಮ ಪ್ರತಿ ವರ್ಷ ನಮ್ಮ ಇದಕ್ಕೆ ಒಳ್ಳೆಯದಾಗಿತ್ತು ಬರ್ತಾ ಇದೆ. ಹೀಗಾಗಿ ನಮಗೆ ಎಷ್ಟು ದಿವಸ ಆಗೋದಷ್ಟು ಮಾಡ್ಕೊತಾನೆ ಇರ್ತೀವಿ. ಕುಟುಂಬ ಎಲ್ಲರಿಗೂ ಚೆನ್ನಾಗಿದೆ. ಸರ್, ನೀವು ಮೂಲತಃ ಇಲ್ಲೇ ಗದಗ ಜಿಲ್ಲೆದವ್ರಿ? ಹೌದು. ಹೌದ್ರಿ. ಆಸ್ಟ್ರೇಲಿಯಾಗೆ ನೆಲೆಸಿ ಎಷ್ಟು ವರ್ಷ ಆಯ್ತು ಸರ್? 15 ವರ್ಷ. 15 ವರ್ಷ. 15 ವರ್ಷದಿಂದ ಅಲ್ಲಿಂದ ಬಂದು ಈ ಥರ ಸೇವೆ ಮಾಡ್ಯಾಕ್ತೀರಿ? ಈಕೆ ಹುಟ್ಟಿದ ಮೇಲೆ, ಈ ಅವಿ ಹುಟ್ಟಿದ ಮೇಲೆ. ಹೌದ್ರಿ. ಹೌದು. ಇದು ಎಷ್ಟನೇದ್ರಿ ಇದು ತುಲಾಭಾರ ಮಾಡಿದ್ರಿ? 2006 ಹೌದ್ರಿ. ನಿಮ್ಮ ಪೂರ್ವಜರು ಮಾಡ್ತಿದ್ರೇನ್ರಿ? ಅಜ್ಜರು, ಅಪ್ಪರು ಯಾರು? ನಾವು ಸ್ಟಾರ್ಟ್ ಮಾಡಿದ್ರಿ. ಹಾಂ ರೀ. ಹಾಂ ರೀ. ಸಿವಿಲ್ ಇಂಜಿನಿಯರ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ? ಅವ್ರಲಿಂದನೇ ಸ್ಟಾರ್ಟ್ ಆಗೈತಿ. ನಾವು ನಮ್ಮ ಮನೆಗೆ ಎಲ್ಲರೂ ಮಾಡ್ಕೊತಾರೆ. ಹಾಂ ರೀ. ಅವಾಗ ಸ್ಟಾರ್ಟ್ ಆಗೈತಿ. ಅವಾಗ್ಲಿಂದ ಮಾಡಾಕತ್ತೀರಿ? ದೊಡ್ಡ ಅಜ್ಜಾರು ಇದ್ದಾಗಲೇ ಮಾಡಿರಿ? ಪುಟ್ಟರಾಜ ನಾವು ಸ್ಟಾರ್ಟ್ ಮಾಡಾಕತ್ತೀರಿ, ಇಲ್ಲಿವರೆಗೆ ಮಾಡ್ತಾ ಇದ್ದೀರಿ? ಸ್ಟಾರ್ಟ್ ಮಾಡ್ಕೊಂಡು ಬಂದೈತ್ರಿ. ಹಾಂ ರೀ. ಇದೆಲ್ಲ ನಮಗೆ ಚಲೋ ನಡೆದೈತೆ. ಹಂಗಾಗಿ 9 ವರ್ಷ ಆದ್ರಿ ಮಾಡಾಕತ್ತೀರಿ. ಸಂದರ್ಭದಿಂದ ಮಾಡ್ಕೊಂಡು ಹಾಂ. ನಾವು ಎಲ್ಲರೂ ಹಿಂಗೆ ಸತತ ನಡ್ಸ್ಕೊಂಡು ಬರಾಕ್ತೀವಿ. ಓಕೆ, ಚಲೋ ಆಗ್ತದೆ. ಆಗಲಿ ರೀ. ಕೇಳಿದ್ರಲ್ರಿ, ಇವರು ಈ ಒಂದು ತುಲಾಭಾರ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಭಕ್ತರು ಆಸ್ಟ್ರೇಲಿಯಾದಾಗ ಇರುವಂಥ ಇವರು ಆಸ್ಟ್ರೇಲಿಯಾ ನಿವಾಸಿಗಳು. ಅಂದ್ರೆ ಈ ಸದ್ಯಕ್ಕೆ ಆಸ್ಟ್ರೇಲಿಯಾದೊಳಗೆ ಅಲ್ಲಿ ಅದಾರ. ಅಲ್ಲಿಂದ ಈ ಕಾರ್ಯಕ್ರಮ ನಡೆಸ್ಕೊಡಕ್ಕೆ ಬಂದು ಈ ಒಂದು ಮಠಕ್ಕೆ ಇವರು ಒಂದು ಪುಣ್ಯ ಸೇವೆಯನ್ನು ಮಾಡಾಕತ್ಯಾರ. ಆ ಒಂದು ಮಗುವಿನ ಬರ್ತ್ಡೇ, ಆ ಒಂದು ಹುಟ್ಟು ಹಬ್ಬದ ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂತ ಅನ್ಕೊಂಡ್ರೆ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ. ಏನಾದರೂ ಇದ್ರ ಬಗ್ಗೆ ಹೇಳೋದಿದ್ರೆ ಕಮೆಂಟ್ನಾಗ ತಿಳಿಸ್ರಿ. ನಮಸ್ಕಾರ.